ವಿಜಯಪುರ ಜಿಲ್ಲೆಯ ಕಣ್ಣೂರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮಡಸನಾಳ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಾರಕಕ್ಕೇರಿದ್ದು ಗ್ರಾಮಸ್ಥರು ಹಾಗೂ ಜಾನುವಾರುಗಳು ಹನಿ ನೀರಿಗೂ ಪರದಾಡುವಂತಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಗ್ರಾಮದ ಜನರಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ನಮಸ್ಕಾರ ಬಂಧುಗಳೇ, ನಾನು ಕೆಆರ್ಎಸ್ ಪಕ್ಷ ನಗರ ಘಟಕದ ಅಧ್ಯಕ್ಷ ಅಣ್ಣ ಪೂಜಾರಿ ಅಂತೇಳಿ ಇವತ್ತು ಎಲ್ಲಿ ಬಂದಿರೋದ್ರೆ ಬಿಜಾಪುರ ಡಿಸಿ ಆಫೀಸ್ ಬಂದೇವ್. ಯಾಕೆ ಬಂದೇವಪ್ಪ ಅಂದ್ರೆ ಕಣ್ಣೂರ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಮಡಸನಾಳ ಗ್ರಾಮಕ್ಕ ಕುಡಿಯೋ ನೀರಿಂದು ಬಹಳ ಕಷ್ಟ ಅಲ್ಲಿ ಇದ್ದ ಜನರಿಗೆ. ಕುಡಿಯೋ ನೀರಿನ ಕಾಲಾಗ ಮಹಾರಾಷ್ಟ್ರ ಹೋಗಿ ತಂದು ನೀರ್ ಕುಡಿತಾರತ್ತ. ಅಲ್ಲಿ ಜನರದ್ದು ಗೋಳ ಯಾರು ಕೇಳೋರು ಅನ್ನೋದ ಲೆಕ್ಕಕ್ಕೆ ಬಂದದ. ಎಲ್ಲಾ ಅಧಿಕಾರಿಗಳಿಗೆ ಫೋನ್ ಮಾಡಿ ಹೇಳ್ಯಾರ, ಮನವಿ ಕೊಟ್ಟು ಹೇಳ್ಯಾರ, MLA ಹೇಳ್ಯಾರ, ಎಲ್ಲರಿಗೂ ಹೇಳ್ಯಾರ. ಬರೇ ಅವರು ಮಾಡ್ತೇವ್ ಅಂತ ಹೇಳಿ ಬ್ಯಾಸ್ಗಿ ಕಾಲ ಮುಗಿಲಕ್ ಬಂತು. ಅಲ್ಲಿದ್ದಂತ ಎಮ್ಮಿ ದನಗಳು ಆಕಳ ಎಲ್ಲಾ ಸಾಯತಾವತ್ತ. ಕೆಲವೊಬ್ರು ಅಲ್ಲಿ ಊರ್ ಬಿಟ್ಟು ಹೊಂಟಾರತ್ತ, ನೀರಿಲ್ಲ ಬೆಟ್ಟಕ್ಕ. ಅಂತ ಪರಿಸ್ಥಿತಿ ಬಂದದ. ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರಿದ್ರಿ ಹೋಗಿ ಆ ಗ್ರಾಮಸ್ಥಕ ಊರಿಗೆ ಹೋಗಿ ಭೇಟಿ ಕೊಟ್ಟು ಆ ಗ್ರಾಮಸ್ಥರಿಗೂ ಏನದ ಪರಿಸ್ಥಿತಿ ಸ್ವಲ್ಪ ನೋಡ್ರಿ. ನೀವು ಇಲ್ಲಿ ಎಸಿ ರೂಮ್ನಾಗ ಕೂತು ಆಯ್ತ್ರಿ ಮಾಡ್ತೇವ್ರಿ ಬರ್ತೇವ್ರಿ ಅನ್ಬೇಡ್ರಿ. ಅಲ್ಲಿ ಹೋಗಿ ಗ್ರಾಮಸ್ಥರ ಕಡೆ ಹೋಗಿ ಆ ಊರಿಗೆ ಭೇಟಿ ಕೊಟ್ಟು ಅಲ್ಲಿ ನೀರಿಂದ ಏನದ ಸ್ವಲ್ಪ ಅವ್ರ ಪರಿಸ್ಥಿತಿ ನೋಡ್ರಿ. ಊರನ್ ಬಂದಿದ್ದು ನೀವು ಏನು ಅಧಿಕಾರಿಗಳನ್ನ ಬಳಕೇನ ಅಂತ ಊರಿಗೆ ಹೋಗ್ಬಾರ್ದು ಮಾಡ್ಬಾರ್ದು ಏನಿಲ್ಲ. ನೀವು ಅಧಿಕಾರಿಗಳು ಹೋಗಿ ಅಲ್ಲಿ ಕುಂದು ಕೊರತೆಗಳು ಏನದಾವ ಗ್ರಾಮಸ್ಥರು ಎಲ್ಲ ಕೇಳ್ಬೇಕು. ಬರೇ ಎಸಿ ರೂಮ್ನಾಗ ಕೂತು ಇವೇನ್ ಮಾತಾಡತ್ತೀರಲ್ಲ ಇವ್ ಯಾವ ಎಲ್ಲ ಬಂದ್ ಮಾಡ್ರಿ. ಹೋರಲ್ಲಿ ರೋಡ್ ಚಲೋ ಇಲ್ಲ, ಮಂದಿಗೆ ಊರ್ ಬಿಟ್ಟು ಹೊಂಟಾರ. ಹೋಟಿನ ಕಾಲಾಗೆಲ್ಲ ಹೋಗ್ತಾರ ಎಲ್ಲಾ ರಾಜಕಾರಣಿಗಳು ಹೋಗಿ ಕೇಳ್ಬೇಕಲ್ಲ ಈಗ ನೀರಿಗೆ ಏನದಪ್ಪ ನೀವು ನಮ್ಗ್ ಓಟ್ ಹಾಕಿ ಗೆಲ್ಸ್ಕೊಂಡ್ ಬಂದಿರಿ. ಈಗ ನಿಮ್ ನೀರಿಂದ ಏನ್ ಪರಿಸ್ಥಿತಿ ಅದ ಏನದ ವಿಚಾರ ಮಾಡ್ಬೇಕು. ಆ ಶಾಸಕರು ಏನ್ ಹೋಟಿಗೆ ಹೋಗ್ಯಾರತ್ತ ಮುಂದ ಆ ಕಡೆ ಒಂದ್ ದಿನ ಆ ಕಡೆ ಹೈದಿಲತ್ತ. ಊರ ಗ್ರಾಮಸ್ಥರು ಬಂದು ನಮ್ KRS ಪಕ್ಷದ ಕಡೆ ಬಂದು ಮನವಿ ಮಾಡ್ಕೊಂಡು ನಮ್ಗ್ ಕೇಳಕತ್ತಾರ ಅವ್ರು. ಅದಕ್ಕೋಸ್ಕರ ನಿಮ್ ಜೊತೆ ನಾವು ಗ್ರಾಮಸ್ಥರ ಜೊತೆ ನಾವು KRS ಪಕ್ಷದ ಸದಾ ನಿಮ್ ಜೊತೆ ನಾವ್ ಇರ್ತೇವು. ನೋಡೋಣ, ನಾವು ಕೂಡ ನಿಮ್ಮ DC ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರ್ತೇವೆ. ಒಂದ್ ವೇಳೆ ಅವ್ರು ಮಾಡ್ಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ನಾವು DC ಆಫೀಸ್ ಮುಂದೆ ಮಾಡೋಣ. ಎಲ್ಲಾರು ನಾವು ನೀವು ಕೂಡಿ ಎಲ್ಲಾರು ಕೂಡಿಸಿ ನಿಮ್ಗೆ ಏನಾದ್ರು ನ್ಯಾಯ ಕೊಡಿಸೋದ್ರ ಜೊತೆ ನಾವು ನಿಮ್ ಜೊತೆ ಇರ್ತೇವೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಈಗ ನೀವು DC ಆಫೀಸ್ಗೆ ಇವತ್ತು ಮನವಿ ಕೊಡಕ್ ಬಂದಿರಲ್ಲ, ಇದು ಎದ್ರ ಮನವಿ ಕೊಡಾಕ್ತೀರಿ ಇವತ್ತು? ಇದು ನಮ್ಮ ಮಡಸನಾಳ ಗ್ರಾಮದ ವಿಜಯಪುರ ತಾಲೂಕ, ವಿಜಯಪುರ ಜಿಲ್ಲಾ, ಕಣ್ಣೂರ್ ಪಂಚಾಯತಿ ವ್ಯಾಪ್ತಿಯೊಳಗೆ ಬರುವ ಒಂದು ಹಳ್ಳಿ ಅದ ಮಡಸನಾಳ ಗ್ರಾಮ ಅಂತೇಳಿ. ಆ ಮಡಸನಾಳ ಗ್ರಾಮದಿಂದ ನಾವು DC ಸಾಹೇಬ್ರಿಗೆ ಮನವಿ ಕೊಡಾಕ್ ಬಂದೇವ್ರಿ. ಮನವಿ ಏನಪ್ಪಾ ಅಂದ್ರ ಈ ವರ್ಷ ಅಂದ್ರೇನು ಹಿಂದಿನ ಹಿಡಿದಲು ನೀರಿಂದ ತೊಂದರೆನೇ ಅದ. ಬಟ್ ಈ ವರ್ಷ ಮಳಿ ಆಗ್ಯದ ಅಂದ್ರೂ ನೀರಿಲ್ಲ. ಈ ವರ್ಷ ಜಾನುವಾರುಗಳಿಗೆ ಕುಡ್ಲಕ್ ನೀರೇ ಇಲ್ಲ. ಅದ್ರ ಸಲಿಂದ ಮನವಿ ಕೊಡಾಕ್ ಬಂದೇವ್ರಿ ನಾವು. ಅಂದ್ರೆ ಇದಕ್ಕೆ ಪೈಲ ಮನವಿ ಕೊಟ್ಟಿದ್ದೀರಿ ಹೇಳಿದ್ರಿ? ಕೊಟ್ಟಿದ್ ಹೇಳಿದ್ರಿ. ಎಲ್ಲಾ A to Z ಅವ್ರಿಗೆ ಗೊತ್ತಾರಿ ಸಾಹೇಬ್ರಿಗೆ. ಅವಾಗೂ ಈ ಒಂದ್ ತಿಂಗಳ ಹಿಂದೂನು ಹೇಳಿದ್ವು ಬಂದು DC ಅವ್ರ PDO ಸಾಹೇಬ್ರಿಗೂ ಹೇಳಿದ್ವು, MLA ಸಾಹೇಬ್ರಿಗೂ ಹೇಳಿದ್ವು, ತಹಸೀಲ್ದಾರ್ ಸಾಹೇಬ್ರಿಗೂ ಹೇಳಿದ್ವು, ತಲಾಟೆ ಅವ್ರಿಗೂ ಹೇಳಿದ್ವು. ಈಗ ಲಾಸ್ಟ್ ಏನದ ಈಗ DC ಸಾಹೇಬ್ರಿಗೆ ಹೇಳತ್ತೀವ್ರಿ ಇದೊಂದು ಮಾಡ್ರಿ ಅಂತ ಹೇಳಿ ಟ್ಯಾಂಕರ್. ಅಂದ್ರೆ ಇದಕ್ಕೆ ಪೈಲ ನೀವು ಮನವಿ ಕೊಟ್ಟರು ನೀರಿನ ವ್ಯವಸ್ಥೆ ಏನು ಮಾಡಿಲ್ರಿ. ಈಗ 3-4 ವರ್ಷದಿಂದ ಪಂಚಾಯತಿಯಿಂದ ಮಾಡ್ತಿವ್ರು. ಅದು ಈಗ ಏನು ಜಲ್ದಾರಿ ಅವು JJM ಸ್ಕೀಮ್ ಅಂದ್ JJM ಅಂತೂ ನಮ್ಮಲ್ಲಿ ನೀರಿಲ್ಲ. ಈ ಜಲ್ದಾರಿ ಅಂತೂ ಇನ್ನ ಕೆಲಸ ಕಂಪ್ಲೀಟ್ ಆಗಿಲ್ಲ. ಈ ವರ್ಷ ಅದು ಅವ್ರೇನ್ ತಿಳ್ದಾರ ಇವ್ ಇರ್ಬೇಕು, ಇವ್ JJM ಜಲ್ದಾರಿ ಯಾವರೇ ಇರ್ಬೇಕಂತ ಅವ್ರು ತಿಳ್ದಾರ. ಕರೆ ಆ ತರ ನಮ್ಮಲ್ಲಿ JJM ಯಾವ್ದು ಇಲ್ಲ, ಜಲ್ದಾರನೂ ಇಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡಿದೆವು, DC ಸಾಹೇಬ್ರಿಗೆ ಟ್ಯಾಂಕರ್ ಮಾಡಿಸ್ರಪ್ಪ ಅಂತೇಳಿ ಮನವಿ ಕೊಡಕ್ ಬಂದಿವ್ರಿ ಈ ಸರ್ತಿ. ನಿಮ್ಗೆ ಯಾವ್ದು ಕ್ಷೇತ್ರ ಬರ್ತದೆ? ನಮ್ ನಾಲ್ಕನ್ ಮತಕ್ಷೇತ್ರ ಬರ್ತಾರೆ. ಕಣ್ಣೂರ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತೇವ್ ನಾವು. ನಿಮ್ ಶಾಸಕರಿಗೆ ನಿಮ್ಗೆ ನೀರಿಂದು ಏನೋ ಗೊತ್ತಿಲ್ಲ ಅಂದ್ರೆ? ಎಲ್ಲಾ ಗೊತ್ತದ್ರಿ. ಎಲ್ಲಾ ಫೋನ್ ಮುಖಾಂತರ ಹೇಳಿದೆವು, ಮನವಿನೂ ಸಲ್ಲಿಸಿದೆವು. ಅದು ಇನ್ನಾದ್ರೂ ಅದ್ರ ಬಗ್ಗೆ ಕ್ರಮನೇ ಇಲ್ಲ. ಏನು ಶಾಸಕರಿಗೆ ನಿಮ್ ನೀರಿಂದು ಮತ್ತೆಲ್ಲ ನಿಮ್ಗೆ ಅಲ್ಲಿ ಅಡವಿ ವಸತಿ ಇದ್ದವರಿಗೆ ಅಲ್ಲಿ ನಿಮ್ಮ ಮಡ್ಡಿ ವಸತಿ ಇದ್ದವರಿಗೆ ನೀರಿನ ವ್ಯವಸ್ಥೆ ಮಾಡ್ಬೇಕಲ್ಲ ಅವ್ರಿಗೆ? ಮಾಡ್ಬೇಕು. ಮೀಟಿಂಗ್ ತೊಗೊಂಡಿರ್ತ ಹೇಳ್ತಾರ ಇವ್ರು ನಮ್ಮ MP ಪಾಟೀಲ್ ಸಾಹೇಬ್ರು. ಮೀಟಿಂಗ್ ತೊಗೊಂಡಿರ್ತ ಹೇಳ್ತಾರ. DC ಸಾಹೇಬ್ರು ಎಲ್ಲಾರು ಒಂದ್ ದಿವ್ಸ ಮೀಟಿಂಗ್ ಆಗ್ಯಾತ ಹೇಳಿದ್ರು. ಬಟ್ ಈಗ ಅದು ಮೀಟಿಂಗ್ ಆಗಿನ 15 ದಿವಸ ಆಯ್ತು. ಅದ್ರ ಬಗ್ಗೆ ಏನೋ ರೆಸ್ಪಾನ್ಸ್ ಇಲ್ಲ. ನೀವು ಬರೀ ಮೀಟಿಂಗ್ ಅನ್ಕೋತದ್ರಿ. ಇದು ಬ್ಯಾಸಿಗೆ ಕಳೀತದ. ಮತ್ತ ನಾವು ಕಬ್ಬಿನ ತೊಡಿ ಹೋಗೋದು, ಇಟ್ಟಂಗಿ ಬೆಟ್ಟಿಗೆ ಹೋಗೋದು ನಾವು. ಮತ್ತ ನಿಮ್ಮೆಲ್ಲ ಜಾನುವಾರು ಎಲ್ಲ ಸಹಾಯ ನೀವು ಜಾನುವಾರು ಸಾಯ್ಲಾಗತ್ತಾವ. ಗುಬ್ಬಿಗಳು ಪಾಪ ಮೂಕ್ ಪ್ರಾಣಿಗಳು. ನಾವ್ ಏನಾರ ಮನುಷ್ಯರು ಏನಾರ ಮಾಡಿ 20 ರೂಪಾಯಿ ಕೊಟ್ಟು ಬಿಸಿಲೇರ್ ಕುಡಿದೆವು. ಅವ್ರ ಮನುಷ್ಯರು ಏನ್ ಕುಡಿಬೇಕು? ಇದು ಅವ್ರ ಜಾನುವಾರುಗಳು ಏನ್ ಕುಡಿಬೇಕು? ಪ್ರತಿಯೊಂದು ಮನ್ಯಾಗ 2-3 ಆಕಳ ಅದಾವ. ಅವ್ ಎಲ್ಲಿ ಹೋಗ್ಬೇಕು? ಅವು ಮಾರ್ಕಿಸಿಂದ ನಾವು ಸೀದಾ ಇದಕ್ ಹೋಗ್ಬೇಕಾಗ್ತ, ರತ್ನಗಿರಿ ಇಲ್ಲಾಂದ್ರ ಸಾತಾರ ಕರಾಡ ಹೋಗ್ಬೇಕಾಗ್ತದೆ. ನಿಮ್ ಪಂಚಾಯತಿ ನಿಮ್ದು ಕಣ್ಣೂರ್ ಪಂಚಾಯತಿ ಬರ್ತದೆ? ಕಣ್ಣೂರ್ ಪಂಚಾಯತಿ ಮಾತಾಡಿದ್ರಿ ಎಲ್ಲರಿಗೂ ಗೊತ್ತಾರ. ಎಲ್ಲರಿಗ PDO ಅವ್ರಿಗಂತ 2-3 ವರ್ಷ ಅವ್ರಿಗೆ ಮೊದಲೇ ಗೊತ್ತದ ಈ ನೀರಿನ ಸಮಸ್ಯೆ ಐತಿ ಹೇಳಿ. ನಿಮ್ದು ಊರ್ ಯಾವ್ದ್ರಿ? ಮಡಸನಾಳ್ರಿ. ಈಗ ನಿಮ್ ಊರಾಗ ಕೆರೆ ಏನಿಲ್ಲೇನ್ರಿ? ಕೆರೆ ಆದ್ರೆ ಅದು NRG ಒಳಗ ಮಾಡಿದಾರ್ರಿ. ಅದು 5 ಎಕರೆನ ಐತಿ. ಅದು ಟೋಟಲ್ ಆಗಿ 17 ಎಕರೆ ಜಾಗ ಅದ.
ಆ ಜಾಗದಾಗ ನಾವೇನತ್ತು ಸರ್ಕಾರಕ್ಕ 17 ಎಕರೆ ಒಟ್ಟುನೆ ತಗೋರಿ, ಅದು ಒಟ್ಟುನೆ ಗೌರ್ಮೆಂಟ್ ಜಾಗದಾಗ ಏನದ ಪೂರ್ತಿ ಕೇರ್ನಿ ಮಾಡಂತೇಳಿ ನಾವ್ ಹೇಳ್ತಾ ಇದೀವ್ರಿ. ಅದು ಇನ್ನ ಬರ್ದ್ ಕೊಟ್ಟಿನಿ, ಅಲ್ಲಿ ಮ್ಯಾಲ ಹೋಗ್ಯದ ಕಾಗದ ಪತ್ರ ಏನ ಅವ್ರಿಗೆ ಇನ್ನ ಬರೀ ಪ್ರೊಸೆಸಿಂಗ್ ದಾಗ ಅದು 2-3 ವರ್ಷ ನಾವು ಸಿಕ್ಕಾಪಟ್ಟಿ ಹಿಂದ್ 2 ವರ್ಷದಿಂದ ಹೋರಾಟ ಮಾಡ್ಕೊತ ಬರತ್ತಿದ್ವು. ಅದ್ರ ಬಗ್ಗೆ ಇನ್ನ ಏನು ನಮಗ ಉತ್ತರನೇ ಇಲ್ರಿ. ಏನ್ ಪೈಪ್ ಲೈನ್ ಅದ ಯಾವ ಹಿಡಿದು ಏನೂ ಇಲ್ರಿ, ಪೈಪ್ ಲೈನ್ ಇಲ್ಲ, ಏನೂ ಇಲ್ಲ. ಅದೇ ಜಲ್ದಾರದ ಒಂದು ಪೈಪ್ ಲೈನ್ ಅದು ಪಂಚಾಯತಿಯಿಂದ ಜೋಡಿಸಿದ್ರು ಹೋದ ವರ್ಷ. ಈ ವರ್ಷ ಅದನ್ನು ಎಲ್ಲೆಲ್ಲಿ ಇದು ನಡೆದದ, ಕೆಲಸ ನಡೆದವ, ಅದು ಒಡದ ಕಿಸಿಂದ ಅಲ್ಲೇ ಹೊಂಟ್ ಬಿಟ್ಟದ ನೀರ. ಒಟ್ನಲ್ಲಿ ಹೇಳ್ಬೇಕಂದ್ರೆ ನಿಮ್ಗೆ ನೀರಿಂದ ಬಹಳ ನೀರಿನ ಅಂದ್ರೆ ಸಿಕ್ಕಾಪಟ್ಟೆ ಹೈರಾಣ. ಇಡೀ ಕರ್ನಾಟಕ ರಾಜ್ಯದಾಗೆ ನಮ್ಮೂರಟ್ಟು ನೀರಿನ ಹೈರಾಣ ಎಲ್ಲಿಲ್ಲ. ನೀರ್ ರೊಕ್ಕ ಕೊಟ್ಟರು ನೀರ್ ಸಿಗಲ್ಲ. ನೀರ್ ಸಿಗಲ್ಲ. ಮಹಾರಾಷ್ಟ್ರದಿಂದ ನೀರ್ ತರ್ತಾರ, ಆಚೆ ಕಡೆ ಬೌಂಡ್ರಿ ಇದ್ದವ್ರೆಲ್ಲ ಮಹಾರಾಷ್ಟ್ರದಿಂದ ನೀರ್ ತರ್ತಾರ. ಮಹಾರಾಷ್ಟ್ರ ಹೋಗಿ ಬೋಟ್ ಹಾಕೋರು ಕರ್ನಾಟಕದವ್ರಿಗೆ ನೀರ್ ತರೋದು ಮಹಾರಾಷ್ಟ್ರದವ್ರಿ. ಅಲ್ಲಿ ನಮ್ಮ ಆಜು ಬಾಜು ಒಂದ್ 100-200 ಮನಿ ಅದಾವ, ಅವ್ರು ಎಲ್ಲಾ ಆ ಕಡೆ ಎಲ್ಲ ಮಹಾರಾಷ್ಟ್ರದಿಂದ ನೀರ್ ತರ್ತಾರ. ಕೆಲವೊಬ್ರಿಗೆ ಅದಾವ ನೀರ್ ಅಂದ್ರೇನು ಬಾಳ ಇಲ್ಲ, ಅಟ್ಟೆ ಸುಮ್ 2-3 ವಸ್ತಿ ಬದುಕುಪುರ್ತಿ ಅಟ್ಟೆ. ರೋಡ್ ಚಲೋ ಇವ್ರ ಕಡೆ ಇಲ್ಲ. ರೋಡ್ ನೋಡ್ರಿ ಈಗ 3.8 ಕಿಲೋಮೀಟರ್ ಅಂದ್ರೆ 3.8 ಕಿಲೋಮೀಟರ್ ಮಾಡಿದಾರ. ಇನ್ನೂ 2 ಕಿಲೋಮೀಟರ್ ಆಗ್ಬೇಕು, ಪೂರ್ತಿ ಇಷ್ಟು ಮೊಳಕಾಲ್ ಮಟ್ಟ ತೆಗ್ ಬಿದ್ದಾವ. ಅದು ರೋಡ್ ಒಂದು ರಿಪೇರ್ ಆಗ್ಬೇಕು. ನಿಮ್ಮ ಹೆಸರು? ನನ್ನ ಹೆಸರು ರಫೀಕ್ ಮುಲ್ಲಾ, ರೈತ ಹೋರಾಟಗಾರರು ಅಂತ. ಹೇಳ್ರಿ ಏನು ಚಲೋ ಐತ್ರಿ. ಈಗ ನಾವು DC ಆಫೀಸ್ಗೆ ಮನಿ ಕೊಡ್ಲಾಕ ಒಂದು ಕಾರಣ ಏನಪ್ಪಾ ಅಂತ ಕೇಳಿದ್ರೆ, ನಮ್ಮ ಕುಡಿ ನೀರಿನ ವ್ಯವಸ್ಥೆ ಟ್ಯಾಂಕರ್ ಮೂಲಕ ವ್ಯವಸ್ಥೆ ಮಾಡಿ ಕೇಳ್ಕೊಳಕ್ ಬಂದಿದ್ದೀವಿ. ಮನಿಯವ್ರು ಕೊಟ್ಟಿದ್ದೇವೆ DC ಸರ್ಗೆ. ಅಂಡ್ ಮೊದಲು MLA ಅವರಿಗೆ ಮಾತಾಡಿದೇವಿ. ನಮ್ಮಲ್ಲಿ ಗ್ರಾಮ ಪಂಚಾಯತ್ PDO ಅವರಿಗೆ, ತಲಾಟೆ ಅವರಿಗೆ ಎಲ್ಲರೂ ಗಮನಕ್ಕೆ ತಂದು ಯಾರು ಕೇರ್ ಮಾಡಿಲ್ಲ. ಈಗ ಆಲ್ರೆಡಿ ನೀವು ಎಲ್ಲಾ ಅಧಿಕಾರಿಗಳು ಹೇಳಿರಿ, ಅವ್ರು ಯಾರು ನಿಮ್ಗ ಕೇರ್ ಮಾಡಿಲ್ರಿ. ಕೇರ್ ಮಾಡಿಲ್ಲ, ಇದನ್ನೇ ಮಾಡಿಲ್ಲ. ಕೇರ್ ಮಾಡ್ಲಾರ ಬಟ್ಟೆ ಕೇಳಿದ್ರೆ DC ಅವ್ರಿಗೆ ಮನಿ ಕೊಟ್ಟಿದ್ದೀವಿ. ಇವತ್ತು DC ಅವ್ರು ಮನಿ ಕೊಟ್ಟಿದ್ದೀವಿ. ನಿಮ್ಮ ಹೆಸರು? ಮಲ್ಕಾರಿ ಪೂಜಾರಿ ಐತೆ. KRS ಪಕ್ಷದ KRS ಪಕ್ಷ ಕಾರ್ಯಕರ್ತ, ವಿಜಯಪುರ ಜಿಲ್ಲಾ, ಮಡಸಣ ಗ್ರಾಮ ನಮ್ದು. ಆಯ್ತು.